ಗುರುಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಭಗವಂತನ ಆರಾಧನೆಯಲ್ಲಿ, ಭಗವಂತನ ಸ್ಮರಣೆಯಲ್ಲಿ ನಮಗೆ ನವವಿಧ ಭಕ್ತಿಗಳ ಜೊತೆಗೆ ನಾವು ಬಹುವಿಶೇಷವಾಗಿ ದೇವರಿಗೆ ನಮಸ್ಕಾರವನ್ನು ಹಾಕ್ತಾ ಇರತಕ್ಕಂಥ ಪ್ರದಕ್ಷಿಣೆ ಹಾಕ್ತೇವೆ, ನಮಸ್ಕಾರ ಹಾಕ್ತೀವಿ. ದೇವಸ್ಥಾನದಲ್ಲಿ ಹೋಗಿ ನಾವು ಎಲ್ಲೋ ಒಂದು ಕಡೆ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡ್ತೀವಿ. ಇದೆಲ್ಲದರ ಮಿಗಿಲಾಗಿ ಬಹುವಿಶೇಷವಾಗಿ ಭಗವಂತನ ಕೃಪೆಗೆ ಪಾತ್ರರಾಗೋಕ್ಕೆ ಬಹಳ ವಿಶೇಷವಾದ ಒಂದು ನಮಸ್ಕಾರ ಇದೆ, ಅದು ಪ್ರದಕ್ಷಿಣೆ ಇದೆ. ಆ ಪ್ರದಕ್ಷಿಣೆಯನ್ನು ನಾವು ಆತ್ಮ ಪ್ರದಕ್ಷಿಣೆ ಅಂತ ಕರಿತೀವಿ. ನಾವು ಹೇಳ್ತೀವಿ, ಎಲ್ಲಿದ್ದಾನೆ ಭಗವಂತ? ಆತ್ಮದಲ್ಲಿದ್ದಾನೆ. ನಿಮ್ಮ ಆತ್ಮವನ್ನು ಶುದ್ಧಿಯಾಗಿಟ್ಕೊಂಡಾಗ ಇಡೀ ಪ್ರಪಂಚವೇ ನಿಮ್ಮ ಅಧೀನದಲ್ಲಿರುತ್ತೆ. ಅದಕ್ಕೆ ಹೇಳ್ತೀವಿ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಆಗಿರ್ತಕ್ಕಂಥ ಭಗವಂತ. ಭಗವಂತನ ಇಲ್ಲದೆ ಇರ್ತಕ್ಕಂಥ ಜಾಗನೇ ಇಲ್ಲ. ಎಲ್ಲೂ ನೀವು ಭಗವಂತ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಹಣದ ಅಹಂನಿಂದ ಅಥವಾ ಆರ್ಥಿಕ ಅಹಂನಿಂದ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳ ಒಂದು ಉನ್ನತ ಸ್ಥಿತಿಗಳ ವಿಚಾರವಾಗಿ ತಗೊಂಡಾಗ ನಾನು ಹೆಚ್ಚು, ನಾನು ಬಿಟ್ಟರೆ ಇಲ್ಲ ಅಂತಕ್ಕಂಥ ಭಾವನೆಗಳಿಂದ ನಾವೆಲ್ಲೋ ಒಂದು ಕಡೆ ಭಗವಂತನಿಂದ ತುಂಬ ದೂರ ಹೋಗ್ತಾ ಇರ್ತೀವಿ. ಭಗವಂತನ ಹತ್ತಿರಕ್ಕೆ ಬರಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಕೆಲಸ ಕಾರ್ಯಗಳಲ್ಲಿ ಜಯ ಆಗಬೇಕು, ಶುಭ ಆಗಬೇಕು ಅಂದರೆ ಆತ್ಮ ಪ್ರದಕ್ಷಿಣೆ ಅಂತ ಕರಿತೀವಿ. ಇರೋ ಜಾಗದಲ್ಲಿಯೇ ಭಗವಂತನ ಮುಂದೆ ನಮಸ್ಕಾರ ಮಾಡಿಕೊಂಡು 3 ಪ್ರದಕ್ಷಿಣೆಯನ್ನು ನಮಗೆ ನಾವೇ 3 ಪ್ರದಕ್ಷಿಣೆಯನ್ನು ಹಾಕಿಕೊಂಡಾಗ ಅದು ಪರಿಪೂರ್ಣ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಪರಿಪೂರ್ಣ ಆಗುತ್ತೆ. ಅಲ್ಲಿ ಭಗವಂತ ಇದ್ದಾನೆ, ಇಲ್ಲಿ ಆತ್ಮದಲ್ಲೂ ಭಗವಂತ ಇದ್ದಾರೆ. ಈ ಆತ್ಮದ ಭಗವಂತನಿಗೆ ಆತ್ಮ ಪ್ರದಕ್ಷಿಣೆಯನ್ನು ಮಾಡಿಕೊಂಡರೆ ಇರುವ ಕಡೆಯೇ ದೇವರ ಮುಂದೆ ನಿಂತ್ಕೊಳ್ತೀವಿ. ಗಂಡಸರಾದರೆ ಬಲಭಾಗ, ಹೆಂಗಸರಾದರೆ ಎಡಭಾಗ, ಈ ರೀತಿ ನಿಂತ್ಕೊಂಡು ನಾವು ಆತ್ಮ ನಮಸ್ಕಾರವನ್ನು, ಆತ್ಮ ಪ್ರದಕ್ಷಿಣೆಯನ್ನು ಯಾರು ಮಾಡ್ಕೋತಾರೋ ಅವರ ಸಂಕಲ್ಪ ಭಗವಂತನಿಗೆ ಬೇಗ ಮುಟ್ಟುತ್ತೆ, ಬೇಗ ಸೇರುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ. ನಮ್ಗೆ ಯಾವಾಗಲೂ ಅಷ್ಟೇ ನಮ್ಮ ತಲೆ ಮೇಲೆ ಇರ್ತಕ್ಕಂಥ ಭಾರ, ನಮ್ಮ ಹೊರೆ ಇರ್ಬೋದು, ನಮ್ಮ ಕಷ್ಟ ಇರ್ಬೋದು, ನಮ್ಮ ಸಂಕಲ್ಪ ಇರ್ಬೋದು, ಅದು ಒಬ್ಬರಿಗೆ ಹೇಳಿಕೊಂಡಾಗ ತಕ್ಷಣ ಏನಾಗುತ್ತೆ, ಅದು ಟ್ರಾನ್ಸ್ಫರ್ ಆಗುತ್ತೆ. ಅದು ಎಲ್ಲ ಒಂದು ಕಡೆ ಅಲ್ಲಿಂದ ಅಲ್ಲಿಗೆ ಹೋಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಒಂದು ಆತ್ಮ ಪ್ರದಕ್ಷಿಣೆಯನ್ನು ನಾವು ಈಗಲೂ ನೋಡಿ, ಹಳಬರು ನೋಡಿ, ತುಂಬ ಹಳೆಯ ಜನ ನೋಡಿ, ತುಂಬ ಭಕ್ತರು ನೋಡಿ, ತುಂಬ ದೀರ್ಘವಾಗಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಕೂಡ ಆಧ್ಯಾತ್ಮಿಕ ಜ್ಞಾನವನ್ನು ಪರಿಪೂರ್ಣವಾಗಿ ಪಡೀತಾ ಇರ್ತಕ್ಕಂಥವ್ರಿಗೆ ಆತ್ಮನ ಪ್ರದಕ್ಷಿಣೆಯನ್ನು ಮಾಡ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋದಾಗ ತಕ್ಷಣ ದೇವರು ನೋಡ್ತೀವಿ, ಅಥವಾ ಯಾರಾದರೂ ಜೊತೆಯಲ್ಲಿದ್ದರೆ ಅವ್ರು ಬರೀ ಮಾತಾಡ್ಕೊಂಡು ಬರ್ತಾ ಇರ್ತೀವಿ, ಬೇರೆ ಬೇರೆ ವಿಷಯಗಳೆಲ್ಲ ಮಾತಾಡ್ತಾ ಇರ್ತೀವಿ. ಇದೆಲ್ಲದರಿಂದ ಏನಾಗುತ್ತೆ, ನಾವು ಭಗವಂತನಿಗೆ ಓದಿದ್ರೂ ಸಹ ಫಲ ಇರೋದಿಲ್ಲ. ಕೆಲವರು ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇರ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಕೆಲವರು ಬಟ್ಟೆಯನ್ನು ಗಮನಿಸ್ತಾ ಇರ್ತಾರೆ, ಅವರ ಹಾಕ್ಕೊಂಡಿರ್ತಕ್ಕಂಥ ಒಡವೆ ಇರ್ಬೋದು, ಅವರ ಸ್ಥಿತಿಗತಿಗಳನ್ನು ನಾವು ಗಮನಿಸಕ್ಕೆ ಹೋದಾಗ ಭಗವಂತನಿಗೆ ನಾವು ಮುಟ್ಟೋದೇ ಇಲ್ಲ. ಹಾಗಾಗಿ ಮೌನದಿಂದ ದೇವಸ್ಥಾನದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮೌನವಾಗಿ ಆತ್ಮ ಪ್ರದಕ್ಷಿಣೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರಿಂದ ಬೇಗ ಭಗವಂತನಿಗೆ ಮುಟ್ಟುತ್ತೆ, ನಮ್ಮ ಸಂಕಲ್ಪಗಳು ಕೂಡ ಈಡೇರುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.